ಹಲೋ, ಹಾಯ್, ನಮಸ್ಕಾರ ವೀಕ್ಷಕರೇ. ಈ ತುಮಕೂರು ಮಾರ್ಕೆಟು ಇಲ್ಲ ಬೆಂಗಳೂರು ಮಾರ್ಕೆಟ್ನವರ ನೋಡ್ತಾ ಇದ್ದರೆ ಬೂದುಗುಂಬಳಕಾಯಿ ಒಂದು 10 ಟನ್ ಇದೆಯಂತೆ. ಬನ್ನಿ, ಒಬ್ಬರು ರೈತರು ಬೆಳೆದಿದ್ದಾರೆ. ಒಂದು 10 ಟನ್ ಇದೆ. ಒಂದು 50,000 60,000 ಕೊಟ್ಟು ಬೇಕಾದ್ರೆ ತಗೊಂಡೋಗ್ಬಿಡಿ. ಬೆಂಗಳೂರವರು, ಅವರು ರೈತರಿದ್ದಾರೆ. ಬನ್ನಿ ವಿಚಾರ. ನಮಸ್ಕಾರ. ನಮಸ್ಕಾರ. ಹೇಳಿ, ಇದು ಬೂದುಗುಂಬಳಕಾಯಿ ಬೆಳೆದಿದ್ದೀರಲ್ಲ? ನಾವು ಬೆಳೆದ್ವಿ, ಚೆನ್ನಾಗಿ ಬೆಳೆದ್ವಿ. ಆದರೆ ರೇಟ್ ಸಿಗದಾರ ತುಂಬ ಲಾಸ್ ಆಗ್ಬಿಡ್ತು. ಅದಕ್ಕೆ ತಗೊಂಡೋಗೋರು ಯಾರೂ ಬರಲಿಲ್ಲ. ಅದು ರೇಟ್ ಮಾತಾಡಿದ್ರು, ಒಬ್ಬರು ಸಡನ್ನಾಗಿ ಬಿಟ್ಟೋಗ್ಬಿಟ್ಟು ರೇಟ್ ಸಡನ್ನಾಗಿ ಬಿದ್ದೋಗ್ಬಿಟ್ಟಿತ್ತು. ಅದರಿಂದನ ಯಾರೂ ಬರಲಿಲ್ಲ. ಯಾರನ್ನು ಬಂದರೆ ಕೊಡ್ತೀವಿ. ಎಷ್ಟು ಒಳ್ಳೇದು ಆರಿಸ್ಕೊಂಡ್ರೆ ಎಷ್ಟು ಕಾಯಿ ಸಿಗ್ಬೋದು? ಎಲ್ಲ ಬಿಡಿಸ್ಕೊಂಡ್ರೆ ಮಾಡಿಸ್ತೀರಿ ಒಂದು 10 ಟನ್ನು ಅಷ್ಟೊಳಗೆ. 10 ಟನ್ ಒಳಗಡೆ ಇದೆ. ಸಾನೇನು ಆಗಲ್ಲ, ಅದು ವೇಸ್ಟ್ ಸಾನೇ ಹೋಗ್ಬಿಟ್ಟಿದೆ ಅಲೇನೆ. ಯಾಕಂದರೆ ಲೇಟ್ ಆಗ್ಬಿಡ್ತು, ಯಾರೂ ಬರಲಿಲ್ಲ. ಅದರಿಂದನ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಹಿಂಗಾಗಿದೆ. ಯಾರನ್ನ ಬಂದರೆ ಕಂಪಲ್ಸರಿ ಅವರು ಇರೋದ್ರಾಗೆ ನಾವು ಬಿಟ್ಕೊಂಡ್ಕೊಡ್ತೀವಿ. ಇವಾಗ ಒಂದು 10 ಟನ್ ಇದೆ. 10 ಟನ್ಗೆ ಒಂದು 60,000 ಒಂದು 70,000 ಕೊಟ್ಟು ಎಲ್ಲ ಕಿತ್ಕೊಂಡು ಹೋದ್ರು ಕೊಡ್ತೀರಾ? ಕೊಡ್ತೀವಿ, ಕಂಪಲ್ಸರಿ ಕೊಡ್ತೀವಿ. ಏನೋ ನನಗೆ ಖರ್ಚು ಹುಟ್ಟಿದ್ರು ಇವತ್ತು ಕೊಟ್ಬಿಡ್ತೀನಿ. ಇದರಲ್ಲಿ ಹತ್ತಿರ ಒಂದು 40-50 ಇಕ್ಕಿದ್ದೀವಿ. ಒಟ್ಟು ಒಂದು 40,000 50,000 ಖರ್ಚು ಇಕ್ಕಿದ್ದೀರಾ? ಆ ಖರ್ಚು ದುಡ್ಡು ಕೊಟ್ಟು ಎಲ್ಲ ಒಂದು 10 ಟನ್ ಆಗುತ್ತೆ. ಟನ್ನು ಕಿತ್ಕೊಂಡು ಒಂದು 60,000 50,000 ಕೊಟ್ಬಿಡ್ತೀವಿ. ಅವರು ಎಷ್ಟು ಕನ ಮಾರ್ಕೊಂಡ್ಲಿ ಕೊಟ್ಬಿಡ್ತೀವಿ. ನೀವು ಕೊಡ್ತೀರಾ? ನಮ್ ಟೋಟಲ್ ಆಗಿ ಇದೆಲ್ಲನ ಬೆಳೆದಿರೋದ್ರಾಗ ಎತ್ತಲ್ಲ ಒಂದು 60 ಟನ್ ಮೇಲೆ ಆಗೋದು. ಆದ್ರೆ ಇವಾಗ ಎಲ್ಲ ಅಷ್ಟು ಹೋಗ್ಬಿಟ್ಟಿದೆ. ಒಟ್ಟಿಗೆ ಒಂದು 10 ಟನ್ ಅಂತೂ ಪಕ್ಕ ಗ್ಯಾರಂಟಿ ಸಿಗುತ್ತೆ. ಸಿಗುತ್ತೆ. ಇವಾಗ ಒಂದು 10 ಟನ್ ಒಂದು 8 ಟನ್ ಆದ್ರೂ ಸಿಗುತ್ತೆ. ಅದು ಎಷ್ಟು ಟನ್ ಸಿಗ್ಲಿ, ಆ ಟನ್ ಲೆಕ್ಕ ಹಾಕ್ಯಂಗೆ ಕೊಟ್ರು ನಾವು ಇಸ್ಕೊಂತೀನಿ. ಅದ್ರ ಎಷ್ಟು ಹುಡ್ತದೋ ಅಷ್ಟು ಅವ್ರ ರೇಟ್ ನಂಗೇನೆ ಮಾತಾಡಿ ಎಷ್ಟು ಕೊಟ್ರು ಅಷ್ಟು ಇಸ್ಕೊಂತೀನಿ. ನಂಗೇನು ಖರ್ಚು ಹುಟ್ಟಿರೂ, ಲೇಬರ್ ಖರ್ಚು, ನಂದೊಂದು ಬೀಜದ ಖರ್ಚು ಅದು ಹುಟ್ಟಿರೂ, ಈಗ ಗೇಮೇದೇನೋ ಅದನ್ನ ಇರಲಿ, ನಾನು ಇದ್ರ ಕೊಟ್ರು ಇಸ್ಕೊಂತೀನಿ. 60,000 ಎಲ್ಲ ಕೊಟ್ಬಿಡ್ತೀನಿ. ನೋಡಿ, ಬೆಂಗಳೂರು ಸಿಟಿ ಮಾರ್ಕೆಟ್ನವ್ರಾಗಿರ್ಲಿ, ಹೆಬ್ಬೋಡಿ ಹತ್ರ ಉಸ್ಕೂರ್ ಮಾರ್ಕೆಟ್ ಆಗಲಿ, ಅವ್ರು ಯಾರಾನ ಬಂದು ಒಂದು 10 ಟನ್ ಆಗುತ್ತಂತೆ. ಎಲ್ಲ ಕಿತ್ಕೊಂಡು ನೋಡಿ, ಒಂದೊಂದು ಕಾಯಿ ಇಷ್ಟಿರ್ ದಪ್ಪ ಇದೆ. ಶಿರಾಗ್ ಹತ್ರ ಶಿರಾದಿಂದ ಬಂದ್ರೆ ಒಂದು 20 ಕಿಲೋಮೀಟರ್ ಆಗುತ್ತೆ. ಶಿರಾದ್ ಕಡೆಯಿಂದ ಬಂದು ಯಾರಾದ್ರೂ ವಿಚಾರಣೆ ಮಾಡ್ಕೊಂಡು ಬಂದ್ರೆ, ಇದು ಊರ ಹೆಸರು ಹೇಳಿ, ಅಡ್ರೆಸ್? ಇದು ಅಗಳಿ ಪಕ್ಕ ಮುಕ್ರಮಳ್ಳಿ. ಅಗಳಿ ಶಿರಾದಿಂದ 20 ಕಿಲೋಮೀಟರ್ ಅಗಳಿಗೆ ಬಂದು ಮುಕಡಮ್ನಹಳ್ಳಿ ಅಂತ ಯಾರಂಗೆ ಕೇಳಿದ್ರೆ, ಲಾಯರಿ ಅವ್ರು ಯಾರನ್ನ ಬಂದು ಮಧುಗಿರಿನೂ ಹತ್ರ ಆಗುತ್ತೆ. ಮಧುಗಿರಿ ಕಡೆಯಿಂದ ಹಿಂಗ್ ಬಂದ್ರು, ಮಧುಗಿರಿ, ಹೊಸಕೆರೆ, ರತ್ನಗಿರಿ ಹಿಂಗ್ ಬಂದ್ರು ಹತ್ರ ಆಗುತ್ತೆ. ಬಂದು ಒಂದು 10 ಟನ್ ಆಗುತ್ತಂತೆ. ಒಂದು 50,000 60,000 ಕೊಟ್ಟು ಯಾರನ್ನ ರೈತರು ಕಷ್ಟಪಟ್ಟು ಬಿದ್ದಿರೋದಕ್ಕೆ ಏನೋ ಅವ್ರಿಗೆ ಒಂದು ಖರ್ಚಿಗನ ಕೊಟ್ಟು ತಗೊಂಡೋಗ್ಬೋದು. ಬಂದು ಇದನ್ನು ಒಂದು 10 ಟನ್ ಆಗುತ್ತಂತೆ. ಒಂದು 60-70 ಕೊಟ್ಟು ತಗೊಂಡೋಗ್ಬೋದಂತ ನೋಡಿ. ರೈತರು ಬೆಳೆದಿರೋದಕ್ಕನ ಅವ್ರಿಗೆ ಇಷ್ಟು ಕೊಟ್ಟು ಒಂದು ಖುಷಿ ಮಾಡಿ. ಅದೇ ಎಲ್ಲ ಒಂದು 8 ಟನ್ ಆಗುತ್ತೆ. ಹೇಳಿ, ನೀವು ಬಂದು ನಮ್ಮ ನಂಬರ್ ಹಾಕಿರ್ತೀವಿ. ಯಾರಾದ್ರೂ ಬಂದು ತಗೊಂಡೋಗ್ರಿ. ಒಂದು 3 ದಿವಸ 4 ದಿವಸ ಒಳಗೆ ಬಂದು ತಗೊಂಡೋಗ್ರಿ. ಎಲ್ಲ ಒಂದು 8 ಟನ್ ಆಗುತ್ತೆ. ಕಿತ್ಕೊಂಡು ಹೋಗಿ ಬಂದು ರೈತರಿಗೆ ಒಂದು 50-60 ಕೊಟ್ಟರೆ ಅವ್ರಿಗೇನೋ ಖುಷಿ ಆಗುತ್ತೆ. ಬೆಳೆದಿರೋ ಫಸಲಿಗನ ಒಂದು ರೇಟ್ ಕೊಡಿ ಅಂತ ಹೇಳ್ತಾವ್ರೆ ರೈತರು. ನೋಡಿ, ಇದು ಅಗಳಿಂದ ಬಂದರೆ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಇಲ್ಲ, 1.5 ಕಿಲೋಮೀಟ್ರ್. ಹಂಗೆ ಶಿರಾದಿಂದ ಬರ್ಬೋದು, ಇಲ್ಲಾಂದರೆ ಹಿಂಗೆ ಮಧುಗಿರಿ, ಹೊಸಕೆರೆ, ಹಿಂಗೆ ರತ್ನಗಿರಿ ಬಂದು ತಗೊಂಡು ಹೋಗ್ಬೋದು. ಅದಕ್ಕೆ ರೈತರಿಗೆ ಒಂದಿಷ್ಟು ಏನೋ ಬೆನ್ನಿಲ್ವ ಅಂತ ನಿಂತು ಮಾಡಿದ್ದಾರೆ. ಅವ್ರಿಗೆ ಒಂದಿಷ್ಟು ಕೊಡಿ ಅಂತ ಕಷ್ಟಪಟ್ಟವ್ರೆ. ಜಾಸ್ತಿ ಕಷ್ಟಪಟ್ಟು ಸುಮಾರು ಒಂದು 3 ಎಕರೆ ಒಳಗೆ ಬೆಳೆದಿದ್ದಾರೆ. 3 ಎಕರೆ ಒಳಗೆ ಬೆಳೆದಿದ್ದಾರೆ. 3 ಎಕರೆ ಒಳಗೆ ಐಟಮ್ ಐತೆ. ಯಾರನ ಇದೇನೋ ಜರಿ ಮಾಡಕ್ಕೆ ತಗೊಂಡು ಹೋಗ್ತಾರೆ, ಅದಕ್ಕಾದ್ರೂ ತಗೊಂಡು ಹೋಗ್ಬೋದು, ನಡೀತೈತೆ. ಹಲ್ವಾ ಬರುತ್ತೆ. ಹಲ್ವಾಗೂ ಬರುತ್ತಂತೆ. ಈಗ ಯಾರನ ನೋಡ್ತಾ ಇದ್ರೆ ಬೆಂಗಳೂರು ಸುತ್ತಮುತ್ತ ಎಲ್ಲ ಶೇರ್ ಮಾಡಿ ಸ್ನೇಹಿತರೆ. ಇದನ್ನು ಪಾಪ ಅವ್ರಿಗೆ ಕಷ್ಟ ಬಿದ್ದು ಮಾಡಿದ್ದಾರೆ, ಬಂದಿಲ್ಲ ಯಾರು. ಅದಕ್ಕೆ ಈ ರೈತನಿಗೆ ಒಂದಿಷ್ಟು ಬೆಲೆ ಸಿಕ್ಕಿ ಏನೋ ಒಂದು 50,000-60,000 ಕೊಟ್ಟರು ಅವ್ರಿಗೆ ಇಕ್ಕಿರೋ ಫಸಲನ ಸಿಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಅತಿ ಬೇಗ ಶೇರ್ ಮಾಡಿ ಸ್ನೇಹಿತರೆ.
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.